ಪಹಲ್ಗಾಮ್ ಹತ್ಯಾಕಾಂಡಕ್ಕೆ ದೇಶದ ಜನರೆಲ್ಲ ಬುಸುಗುಡುತ್ತಿದ್ದಾರೆ. ಚಂದನವನದ ತಾರೆಯರು ಕೂಡ ಉಗ್ರರ ವಿರುದ್ಧ ಕಿಡಿಕಾರಿದ್ದಾರೆ. ಪಾಪಿಗಳಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಉತ್ತರ ನಮ್ಮ ಇಂಡಿಯನ್ ಆರ್ಮಿ ಕೊಡ್ತಾರೆ. ಮೈಯಲ್ಲಿ ಕುದಿತಾ ಇದೆ. ಅವ್ರನ್ನ ಸಂಹಾರ ಮಾಡೋವರೆಗೂ ನಮಗೂ ನೆಮ್ಮದಿ ಇಲ್ಲ. ವೆರಿ ಅನ್ಫಾರ್ಚುನೇಟ್. ತುಂಬಾ ಸ್ಟ್ರಾಂಗ್ ಆಗಿ ಒಂದು ಸ್ಟೆಪ್ ತಗೋಬೇಕು. ನಿಜವಾಗ್ಲೂ ಗಂಡಸ್ತನ ಒಂದು ತಾಕತ್ತಿತ್ತು ಅಂತ ಹೇಳಿದ್ರೆ ನಮ್ಮ ಸೈನಿಕರ ಜೊತೆ ಹೋರಾಡಿ ಅವರು ಗೆಲ್ಲಿ. ಆಕ್ರೋಶ ಭುಗಿಲೆದ್ದಿದೆ, ರಕ್ತ ಕುದಿಯುತ್ತಿದೆ. ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರನ್ನ ಕೊಂದಿರುವ ಉಗ್ರರ ವಿರುದ್ಧ ದೇಶವೇ ರೊಚ್ಚಿಗೆದ್ದಿದೆ. ಪಾಪಿಗಳ ದಾಳಿಗೆ ಕನ್ನಡಿಗರು ಕೂಡ ಬಲಿಯಾಗಿದ್ದು ರಾಜ್ಯದಲ್ಲೂ ರೋಷಾಗ್ನಿ ಧಗಧಗಿಸಿದೆ. ಅಮಾಯಕರ ಮೇಲೆ ನಡೆದಿರುವ ದಾಳಿಗೆ ಚಂದನವನದ ತಾರೆಯರು ಕೂಡ ಕಿಡಿಕಾರಿದ್ದಾರೆ. ಅಂದಹಾಗೆ ಬೆಂಗಳೂರಿನಲ್ಲಿ ಫಿಲ್ಮ್ ಚೇಂಬರ್ನಲ್ಲಿಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಇದರಲ್ಲಿ ನಟರಾದ ಶಿವರಾಜ್ ಕುಮಾರ್, ಧ್ರುವ ಸರ್ಜಾ, ಶ್ರೀಮುರಳಿ ಸೇರಿ ಹಲವರು ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಶ್ರೀಮುರಳಿ, ಪಹಲ್ಗಾಮ್ ಹತ್ಯಾಕಾಂಡಕ್ಕೆ ಆಕ್ರೋಶ ಹೊರಹಾಕಿದ್ರು. ದಾಳಿ ವಿಷಯ ಕೇಳಿ ರಕ್ತ ಕುದಿಯುತ್ತಿತ್ತು. ಉಗ್ರರನ್ನ ಹುಡ್ಕೊಂಡು ಹೋಗಿ ಹೊಡಿಬೇಕು, ಅಲ್ಲಿ ತನಕ ಸಮಾಧಾನ ಇರುವುದಿಲ್ಲ, ಉಗ್ರರ ಸಂಹಾರ ಆಗ್ಲೇಬೇಕು ಅಂತಂದ್ರು. ಮೈಯಲ್ಲಿ ಕುದಿತಾ ಇದೆ. ಅವ್ರನ್ನ ಸಂಹಾರ ಮಾಡೋವರೆಗೂ ನಮಗೂ ನೆಮ್ಮದಿ ಇಲ್ಲ ಅಂತ ನನಗನ್ಸುತ್ತೆ. ಅಮಾಯಕರು ಜೀವ ತಗೊಂಡಿದ್ದಾರೆ. ಇದಕ್ಕೆ ಅವರು ಶಿಕ್ಷೆ ಅನುಭವಿಸಲೇಬೇಕು. ಶಿಕ್ಷೆ ಅಲ್ಲ, ಅವ್ರನ್ನ ಪೂರ್ಣಗೊಳಿಸಲೇಬೇಕು. ಇನ್ನು ನಟಿ ರಾಗಿಣಿ ದ್ವಿವೇದಿ ಮಾತನಾಡಿದ್ದು, ತುಂಬಾ ಸ್ಟ್ರಾಂಗ್ ಆಗಿ ಸ್ಟೆಪ್ ತಗೋಬೇಕು ಅಂತ ಹೇಳಿದ್ರು. ಈ ಒಂದು ಕೆಲವೊಂದು ದಿನದಲ್ಲಿ ನಾವೇನು ನೋಡ್ತಾ ಇದ್ವಿ ಕಾಶ್ಮೀರದಲ್ಲಿ, ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಆ್ಯಂಡ್ ತುಂಬ ಕೋಪ ಬರುತ್ತೆ. ಇನ್ನೋಸೆಂಟ್ ಲೈಫ್ ಶುಡ್ ನಾಟ್ ಬಿ ಟೇಕನ್ ಫಾರ್ ಸಮ್ ಪರ್ಪಸ್. ತುಂಬ ಸ್ಟ್ರಾಂಗ್ ಆಗಿ ಒಂದು ಸ್ಟೆಪ್ ತಗೋಬೇಕು ಅಂತ ನನ್ನ ರಿಕ್ವೆಸ್ಟ್. ನಟ ವಿನೋದ್ ರಾಜ್ ಕೂಡ ಉಗ್ರರ ದಾಳಿಗೆ ಆತಂಕ ವ್ಯಕ್ತಪಡಿಸಿದ್ರು. ಎಲ್ಲವನ್ನೂ ಸರ್ಕಾರದ ಮೇಲೆ ಹೊಣೆ ಮಾಡೋದಲ್ಲ, ನಮ್ಮ ಎಚ್ಚರದಲ್ಲಿ ನಾವಿರಬೇಕು ಅಂತಂದ್ರು. ಆದಷ್ಟು ನಾವು ಎಲ್ಲ ಕಡೆನೂ ಈ ಸೆಕ್ಯೂರಿಟಿನ ನಾವು ಎಚ್ಚರಿಸ್ಬಿಟ್ಟು ಹುಷಾರಾಗಿ ನಾವು ಇದು ಮಾಡ್ಕೋಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ನಾವು ಬರೀ ಸರ್ಕಾರನ ಮಾತಾಡೋದಲ್ಲ, ಒಂದು ವಟಾರದಲ್ಲಿ ಅಷ್ಟು ಜನ ಇರ್ತೀವಿ, ಒಂದಷ್ಟು ದುಡ್ಡು ಹಾಕ್ಬಿಟ್ಟು ನಾವೇ ಒಂದು Z+ ಕೆಳಗಡೆ ಇರ್ತಕ್ಕಂಥ ಸೆಕ್ಯೂರಿಟಿನ ನಾವೇ ಕಾಸು ಕೊಟ್ಟು ರಾತ್ರಿ ಬೀಟ್ ಬರುವಂಥ ಲೆವೆಲ್ ಆಗಬೇಕು. ಉಗ್ರರ ವಿರುದ್ಧ ನಿನ್ನೆಯಷ್ಟೇ ನಟ ಧ್ರುವ ಸರ್ಜಾ ಕೂಡ ಕಿಡಿಕಾರಿದ್ರು. ಪಾಪಿಗಳಿಗೆ ಸೇನೆ ತಕ್ಕ ಉತ್ತರ ಕೊಡುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ನಡೆದಂಥ ದುರಂತದ ಬಗ್ಗೆ ನಮ್ಮೆಲ್ರಿಗೂ ಈಗ ಆಲ್ರೆಡಿ ಗೊತ್ತಿದೆ. ಅದಕ್ಕೆ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಉತ್ತರ ನಮ್ಮ ಇಂಡಿಯನ್ ಆರ್ಮಿ ಕೊಡ್ತಾರೆ. 100% ಸ್ವಲ್ಪ ಅವರ್ಸಲ್ಲೇ ಆಗಿರ್ಬೋದು, ಇಲ್ಲ ಸ್ವಲ್ಪ ದಿವಸಗಳಲ್ಲೇ ಆಗಿರ್ಬೋದು. ಉಗ್ರರ ವಿರುದ್ಧ ಇಡೀ ದೇಶವೇ ಒಟ್ಟಾಗಿ ನಿಂತಿದೆ. ಅಮಾಯಕರ ರಕ್ತ ಹರಿಸಿದ ಕ್ರಿಮಿಗಳ ಹುಟ್ಟಡಗಿಸುವಂತೆ ಆಗ್ರಹ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, TV9.